ನಮ್ಮ ಒಂದು ಶಾಲೆಯ ಆಡಳಿತ ಮಂಡಳಿನಲ್ಲಿ ಮತ್ತು ಮುಖ್ಯ ಶಿಕ್ಷಕರಾಗಿ ಮತ್ತು ಸಂಸ್ಥೆಯ ಖಜಾಂಚಿಯಾಗಿ ಅವರು ಇದರ ಮೊದಲನೇ ಕಾರ್ಯಕ್ರಮ ಇದೆ. ಅವ್ರಿಗೂ ನಾವು ಸಂಸ್ಥೆ ವತಿಯಿಂದ ಒಂದು ಚಿರಋಣಿಯಾಗಿರಬೇಕು. ಸುಮಾರು 30 ವರ್ಷದ ಕಾಲ ಅವರ ಒಂದು ಜೀವನದಲ್ಲಿ ಪ್ರತಿಯೊಂದು ರಕ್ತದಲ್ಲಿನೂ ಮನೋನಲ್ಲಿನೂ ಶಾಲೆ ಅಭಿವೃದ್ಧಿ ಅನ್ನೋದನ್ನು ಆಕಾಂಕ್ಷೆ ಇಟ್ಕೊಂಡು ತಾನು ಬೆಳೀತಾ ಎಲ್ಲರನ್ನೂ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ನಾವೇನು ಆ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ವೋ ಅವರು ನಮ್ಮ ಜೊತೆಗಿಲ್ಲ. ಅವರ ಅನುಭವ ಸ್ಥಿತಿ ಇದು. ಅದೇ ರೀತಿ ಆಡಳಿತ ಮಂಡಲ ಸದಸ್ಯರೂ ಕಾರ್ಯದರ್ಶಿಯೂ ಆಗಿರತಕ್ಕಂಥ ಕೃಷ್ಣಮೂರ್ತಿ ಅವರೂ ಇವತ್ತು ಕಾರ್ಯಕ್ರಮದಲ್ಲಿ ಅನಿವಾರ್ಯ ಕಾರಣಗಳಿಂದ ಇಲ್ಲ. ಅವರ ಅನುಭವ ಸ್ಥಿತಿಯಲ್ಲಿಯೂ ನಮ್ಮ ಒಂದು ಪೋಷಕರು ವಿದ್ಯಾರ್ಥಿಗಳೂ ಒಂದು ಕಾರ್ಯಕ್ರಮ ನಾವು ಮಾಡಿರತಕ್ಕಂಥ ಶ್ರಮೆ, ನಾವು ಇತರರಿಗೂ ಮಾಡಿರತಕ್ಕಂಥ ಒಂದು ಸಲಹೆ ಅಥವಾ ಅವ್ರಿಗೆ ಮಾಡಿರತಕ್ಕಂಥ ಒಂದು ಸಹಾಯ ಆಗ್ಬೋದು ಅಥವಾ ಕರ್ತವ್ಯ ಆಗ್ಬೋದು, ಏನೇ ಮಾಡಿದ್ರು ನಾವು ಜೀವಂತವಾಗಿ ಇರ್ತೀವಿ ಅಂತ ಹೇಳೋದಕ್ಕೆ ಈ ಒಂದು ಮಹಾನ್ ವ್ಯಕ್ತಿಗಳೇ ನಮಗೊಂದು ಉದಾಹರಣೆ ಆಗಿರ್ತಾರೆ. ಆ ರೀತಿ ನಾವು ಇಲ್ದಿದ್ರು ನಮ್ಮನ್ನು ಸ್ಮರಿಸ್ಕೋಬೇಕು ಅಂದರೆ ನಾವು ಏನಾದರೂ ಇಲ್ಲಿ ಬಿಟ್ಟು ಹೋಗ್ಬೇಕು. ನಾವು ಈ ಪ್ರಪಂಚಕ್ಕೆ, ಈ ಸಮಾಜಕ್ಕೆ ಅಥವಾ ನಮ್ಮ ಮಿತ್ರರಿಗೆ, ಕುಟುಂಬಕ್ಕೆ ಏನಾದರೂ ಒಂದು ಬಿಟ್ಟು ಹೋಗಿರಬೇಕು ಅಂತ ಮಹಾನ್ ವ್ಯಕ್ತಿ. ಆದರೆ ಯಾರಾದರೂ ಎನಿ ಟೈಮ್ ಸ್ಮರಣೆ ಮಾಡ್ಕೊತಾರೆ. ಅಂಥ ಒಂದು ಮಹಾನ್ ವ್ಯಕ್ತಿ, ದೇಶಕ್ಕಾಗಿ ತ್ಯಾಗ ಮಾಡಿರತಕ್ಕಂಥ ವ್ಯಕ್ತಿ, ಬಡತನದಿಂದ ಬೆಳೆದಿರತಕ್ಕಂಥ ವ್ಯಕ್ತಿ. ಮತ್ತು ಹಾಗೆ ನಮ್ಮ ದೇಶದಲ್ಲಿ ಹಲವಾರು ಧರ್ಮಗಳಿದ್ದಾವೆ. ಆದ್ರೂ ಪ್ರತಿಯೊಂದು ಧರ್ಮಕ್ಕೂ ಸಮಾನತೆ ಕೊಟ್ಟಿರತಕ್ಕಂಥ ಒಂದು ಸಂವಿಧಾನ ರಚನೆ ಮಾಡೋಕ್ಕೆ ಸಕಲ ಕೃಷಿ ಮಾಡಿರತಕ್ಕಂಥ ಎಷ್ಟೋ ಜನ ವ್ಯಕ್ತಿಗಳಲ್ಲಿ ಇವರು ಅಧ್ಯಕ್ಷರಾಗಿ ಆ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಅದಕ್ಕೋಸ್ಕರ ನಾವು ಲೌಕಿಕವಾಗಿ ಸೆಕ್ಯುಲರ್ ಸ್ಟೇಟ್ ಅಂತೀವಿ. ನಮ್ಮದು ಲೌಕಿಕ ರಾಷ್ಟ್ರ. ಇಲ್ಲಿ ಧರ್ಮಕ್ಕೆ, ಜಾತಿಗೆ ಯಾವುದೂ ಅವಕಾಶ ಇಲ್ಲ. ಅದು ಮುಖ್ಯವಾಗಿ ನಾನು ತಿಳಿಸೋದೇನೆಂದರೆ, ಪ್ರತಿಯೊಬ್ಬರು ನಾವು ತಿಳ್ಕೋಬೇಕಾಗಿರೋದೇನೆಂದರೆ, ಶಾಲೆ ಅನ್ನೋದು ಸಕಲ ಧರ್ಮಗಳ ಒಂದು ಸ್ಥಳ. ಇಲ್ಲಿ ಯಾವ ಧರ್ಮ ಹೆಚ್ಚು, ಯಾವ ಧರ್ಮ ಕಮ್ಮಿ ಅನ್ನೋದೇನಿಲ್ಲ. ನಮ್ಮ ಸಂವಿಧಾನದಲ್ಲಿ ಏನಾಯ್ತೋ ಅದು ಇಲ್ಲಿ ನಡೆಸಬೇಕು. ಅದು ಮಾರ್ಗಸೂಚನೆ ನಮಗಿದೆ. ಆ ಪೀಠಿಕದಲ್ಲೇ ಐತೆ. ನೀವು ಮೊದಲನೇದು, ನಾವು ಎಲ್ಲ ಭಾರತೀಯರು, ನಾವೆಲ್ಲರೂ ಭಾರತೀಯರು. ಆ ಭಾರತೀಯ ಸಂಸ್ಕೃತಿ ಸಂಪ್ರದಾಯಗಳಲ್ಲಿ ಏನೇನು ಆಚಾರ ವ್ಯವಹಾರಗಳಿದ್ದಾವೆ, ಧರ್ಮಗಳಿದ್ದಾವೆ, ಜಾತಿಗಳಿದ್ದಾವೆ, ಅದೆಲ್ಲ ನಾವು ಒಳಗಡಿಸ್ಕೊಂಡಿರೋ ವ್ಯಕ್ತಿಗಳು ಅಂತೇಳ್ಬಿಟ್ಟು ರಚನೆಯನ್ನು ಸ್ಟಾರ್ಟ್ ಮಾಡಿರತಕ್ಕಂಥ ಪೀಠಿಕೆ. ಅದನ್ನು ಪ್ರಿಯಾಂಬಲ್ ನಾವು ಪ್ರತಿಯೊಂದು ವಿದ್ಯಾರ್ಥಿಗೆ ಅರ್ಥಗೊಳಿಸ್ಬೇಕು. ಅದನ್ನು ಆ ಪೀಠಿಗೆ ಅರ್ಥವಾದರೆ ಬುಕ್ನ ಆ ಒಂದು ಸಂವಿಧಾನದಲ್ಲಿರತಕ್ಕಂಥ ಪ್ರತಿಯೊಂದು ವಿಷಯನ ಅರ್ಥ ಆಗೋದಕ್ಕೆ ಅದನ್ನು ಸಿನಾಪ್ಸಿಸ್ ಅಂತಾರೆ, ಸ್ಮಾಲ್ ಜಿಸ್ಟ್ ಅಂತಾರೆ. ಅದೊಂದು ಎಲ್ಲ ಸಾರಾಂಶ ಅದರಲ್ಲಿರುತ್ತೆ. ಅದನ್ನು ನಾವು ಒಂದು ಶಿಕ್ಷಕರಾಗಿ ನಾವು ಆ ವಿದ್ಯಾರ್ಥಿಗೂ ಹೇಳ್ಕೊಟ್ರೆ ಅವರು ಮೈಂಡ್ನಲ್ಲಿ ದೇಶದ ಬಗ್ಗೆ, ಧರ್ಮದ ಬಗ್ಗೆ, ಜಾತಿ ಬಗ್ಗೆ ಯಾವುದೇ ಒಂದು ಭೇದಾಭಿಪ್ರಾಯ ಇಲ್ಲದಂಗೆ ನಾವೆಲ್ಲರೂ ಒಂದೇ, ಅವರ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡಬೇಕು, ಅವರೊಬ್ಬರು ಜ್ಞಾನವನ್ನು ಪಡಿಬೇಕು ಅನ್ನೋದು ಇರುತ್ತೆ ಅಂತ ನಾವಿಲ್ಲಿ ಕೂತ್ಕೊಂಡು ಮಾಡ್ತೀವಿ. ಇದು ಅರಳುತ್ತೆ. ನಾನು ಎಷ್ಟು ಸದ್ಯ ಹೇಳ್ತಾ ಇದ್ದೀನಿ, ಲಿಟಲ್ ರೋಸಸ್, ಈ ರೋಸ್ ಫ್ಲವರ್ ಅನ್ನೋದು ಏನಾಯ್ತೋ ಇದು ನಾವು ಇಲ್ಲೇ ಬೆಳಿತೀವಿ. ಗಿಡ ಇಲ್ಲೇ ಅರಳುತ್ತದೆ ಹೂವು. ಆದರೆ ಅದರ ಒಂದು ಏನಾಯ್ತೋ ಸುವಾಸನೆ ಏನಾಯ್ತೋ ಅದು ಸಮಾಜಕ್ಕೆ, ಪ್ರಪಂಚಕ್ಕೆ ಹರಡಬೇಕು, ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶ ನಾವು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಇಲ್ಲಿ ವಾತಾವರಣ, ಈ ಆವರಣ ಎರಡೂ ಚಿಕ್ಕವೇ. ಈ 1998ನಲ್ಲಿ ನಾವು ಈ ಶಾಲೆ ಸ್ಥಾಪನೆ ಮಾಡ್ಬೇಕಾದ್ರೆ 12 ಜನ ಮಕ್ಕಳು, ಸಣ್ಣ ಮಕ್ಕಳು 12 ಜನ. ಇವತ್ತು 500 ಜನ. ಅವತ್ತು 3 ಸಿಬ್ಬಂದಿ, ಒಬ್ಬರು ಆಯಾ, ಒಬ್ಬರು ನಾನೇ, ಇನ್ನೊಬ್ರು ಟೀಚರ್. ಆಮೇಲೆ ಇನ್ನೊಂದು ವರ್ಷ ಬಂದಾಗ 4 ಜನ, ಆಮೇಲೆ 5 ಜನ, ಆಮೇಲೆ ಈಗ ಬೆಳೀತಾ 40 ಜನ ಸಿಬ್ಬಂದಿ ಇದ್ದಾರೆ. ಎಷ್ಟೋ ಜನ
ಹಳ್ಳಿಗಳಿಂದ ರೈತರಿಗೆ ಮತ್ತು ಅವರ ಒಂದು ಬಡವರಿಗೆ ಮುಖ್ಯವಾಗಿ ಒಂದು ಶಾಲೆ ಅನ್ನೋದು ಇಲ್ಲಿ ಐತೆ. ಅದು ಮಾಡಿರೋದು ನಿಜವಾಗ್ಲೂ ನನ್ನ ಪುಣ್ಯ. ನಾವು ಇದಕ್ಕೆಲ್ಲ ಸಹಕರಿಸೋದು ನಿಮ್ಮೆಲ್ಲ ಒಂದು ಪುಣ್ಯ. ಆ ಥರ ದಾನ ಮಾಡಿ ಇಲ್ಲೊಂದು ಭೂಮಿನೇ ಅವರು ಇಲ್ಲಿ ಸ್ಥಳ ಕೊಟ್ಟಿರ್ತಕ್ಕಂಥದ್ದು ಅವ್ರದ್ದು ಪುಣ್ಯ. ಅವ್ರ ತಾಯಿ ಆದರೆ ನಮ್ಮನ್ನು ಯಾವತ್ತೂ ಮರೆಯಲ್ಲ, ಅದು ಯಾವತ್ತೂ ನಾವು ಅವ್ರನ್ನೂ ಮರೆಯಲ್ಲ. ಆ ಥರ ನಡ್ಕೊಂಡು ಹೋಗ್ತಾ ಇದ್ವಿ. ಇದನ್ನು ನಿಮ್ಮ ಎಲ್ಲರ ಸಹಕಾರ ಮುಂದೆ ಇರಲಿ. ನಾವು ಅವ್ರು ಏನು ಹೇಳ್ತಾರೋ, ಅವರು ಸಂವಿಧಾನದಲ್ಲಿ ಏನೈತೋ ಅದನ್ನು ಪಾಲಿಸೋಣ. ಖಂಡಿತವಾಗಿ ನಾವು ನಮಗೆಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ಸಮಾಜಕ್ಕೂ ಒಳ್ಳೆಯದಾಗಲಿ ಅಂತೇಳಿ ನಾನು ನೋಡ್ತೀನಿ. ಒಂದು ಏನು ನೋವಾಗ್ತಾ ಇದೆ ಅಂದರೆ ಇವತ್ತು ನಮ್ಮ ಶಾಲಾ ಮಕ್ಕಳಿರಬೇಕಾಯಿತು. ಯಾಕಂದರೆ ಕೆಲವೊಂದು ವಿಚಾರಗಳು ನಾವೆಲ್ಲ ಸ್ವಲ್ಪ ತಿಳ್ಕೊಂಡಿರ್ತೀವಿ. ಈಗ ಬೆಳೆಯುವಂಥ ಕೂಸುಗಳು ಮಕ್ಕಳುಗಳು ವಿಚಾರನ ತಿಳ್ಕೋಬೇಕಾಗುತ್ತೆ. ದಯಮಾಡಿ ನಾಳೆ ಇದಕ್ಕೋಸ್ಕರ ಪ್ರೇಯರಲ್ಲಾದ್ರೂ 2 ಮಾತು ಇವ್ರ ಬಗ್ಗೆ ಮಾತಾಡಿ ಅಂಥೇಳಿ ನನ್ನ ಒಂದು ಅಭಿಪ್ರಾಯ. ಇವತ್ತು ನಮ್ಮ ಗುರುಗಳ ಹತ್ರ ಹೇಳಿದೆ, ಎಲ್ಲ ಒಂದು ಕಡೆ ಈ ಮಕ್ಕಳದ್ದು ಒಂದು ಕಾರ್ಯಕ್ರಮನ ಒಂಥರ ಆಗ್ತದೆ. ಸ್ವಲ್ಪ ಎಲ್ಲ ಕಾರ್ಯಕ್ರಮ ಚೆನ್ನಾಗಿರುತ್ತೆ, ಇದು ಹಿಂಗಂತ ಚರ್ಚೆ ಮಾಡಿದಾಗ ಇದು ರಜೆ ಅಂತ ಘೋಷಣೆ ಸರ್ಕಾರ ಮಾಡೋದ್ರಿಂದ ಮಕ್ಕಳನ್ನ ಕರೆಯಕ್ಕಾಗೋದಿಲ್ಲ. ಹಾಗಾಗಿ ಸರಳವಾಗಿ ನಾವು ಆಚರಿಸಲೇಬೇಕಾಗಿದೆ. ಸಿಬ್ಬಂದಿ ವರ್ಗ ನಾವು ನೀವೆಲ್ಲ ಸೇರಿ ಮಾಡೋಣ ಅಂತ ಹೇಳಿದ್ರು. ಜೊತೆಗೆ ನಾವೇನೇ ಒಂದು ಬೋಧನೆ ಮಾಡ್ಬೇಕಂದ್ರೆ ಮಕ್ಕಳಿಗೆ ಹೆಚ್ಚಿನದಾಗಿ ಏನು ಇವರ ಒಂದು ಪಟ್ಟಂತ ಶ್ರಮ, ಅವಮಾನಕ್ಕೆ ಒಳಗಾದಂತಹ ವಿಚಾರಗಳು ಏನಾಯ್ತು, ಇವ್ ದೇಶ ಹೆಂಗಿದೆ, ಯಾವುದಕ್ಕೆ ಇವತ್ತು ಬೆಲೆ ಇದೆ ಅಂದ್ರೆ ಬಹಳ ಮುಖ್ಯವಾಗಿ ವಿದ್ಯೆ ಅನ್ನೋದು ಬಹಳ ನಮ್ಮ ಮಕ್ಕಳುಗಳಿಗೆ ಅತಿ ಮುಖ್ಯ. ಏನನ್ನಾಗ್ಬಿಡ್ಲಿ, ನಿಮ್ಮ ಆಸ್ತಿ ಮಾರಿ ಇನ್ನೊಂದು ಮಾಡಿ ಮತ್ತೊಂದು ಮಾಡ್ಬಿಡ್ರಿ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸನ ಕೊಡೋಂಥ ಪಣನ ತೊಡ್ರಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ 135ನೇ ಅಂಬೇಡ್ಕರ್ ಜಯಂತಿ ಸರಳವಾಗಿ ಆಚರಿಸಿ 2 ಮಾತಾಡೋದಕ್ಕೆ ಕರೆದು ಮಾತನಾಡಿಸಿದ್ದೀರ. ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಕೋರ್ತಾ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್. ಶಿಕ್ಷಣ, ಸಂಘಟನೆ, ಹೋರಾಟ 3 ಪ್ರಮುಖವಾಗಿ 3 ಹಂತಗಳನ್ನು ಅವರು ಗುರಿಯನ್ನಾಗಿಟ್ಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಾಮಾಜಿಕವಾಗಿ ಹೋರಾಟವನ್ನು ಮಾಡಿದ್ರು. ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪಡಿಬೇಕು. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕು ಅಂದರೆ ಶಿಕ್ಷಣ ಅಂತಕ್ಕಂಥದ್ದು ಇರಬೇಕು. ಶಿಕ್ಷಣ ಅಂತಕ್ಕಂಥದ್ದು ಹುಲಿಯ ಹಾಲಿನಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅಂತಕ್ಕಂಥ ಮಾತನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಶಿಕ್ಷಣ ಹೊಂದಿದ್ರೆ ಸಾಲದು, ಹೋರಾಟ ಮಾಡಬೇಕು. ಅಂದರೆ ನಮಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಏನಾದರೂ ಅನ್ಯಾಯ ಆದಾಗ ನ್ಯಾಯ ಬೇಕು ಅಂತ ಹೋರಾಟವನ್ನು ಮಾಡಬೇಕು. ಹಾಗೆ ಸಂಘಟನೆ ಇರಬೇಕು. ಸಂಘಟನೆ ಇಲ್ಲ ಅಂತಂದರೆ ನಾವು ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಅನ್ಯಾಯ ಆದಾಗ ಸಂಘಟನೆ ಅಂತಕ್ಕಂಥದ್ದು ನಾವು ಮಾಡ್ಕೊಂಡು ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಹಾಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಗಮನಗಳನ್ನು ನಾನು ಸಲ್ಲಿಸ್ತೇನೆ. ಅದೇ ರೀತಿ ಅವರು ಶಿಕ್ಷಣ ಕಲಿಬೇಕಾದ್ರೆ PhD ಪದವಿಯನ್ನು ಮಾಡಿದ್ರು. ಅರ್ಥಶಾಸ್ತ್ರದಲ್ಲಿ ಇಡೀ ಭಾರತ ದೇಶದಲ್ಲೇ ಅರ್ಥಶಾಸ್ತ್ರ ವಿಷಯದಲ್ಲಿ ಮೊಟ್ಟ ಮೊದಲ ಬಾರಿಗೆ PhD ಪದವಿಯನ್ನು ಅಂದರೆ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡ್ರು. ಸುಮಾರು 34 ಭಾಷೆಗಳಲ್ಲಿ ಅವರು ಸ್ನಾತಕೋತ್ತರ ಪದವಿಯನ್ನು ಅವರು ಪೂರೈಸಿದ್ದಾರೆ. ಮತ್ತು ಸುಮಾರು 9 ಭಾಷೆಗಳಲ್ಲಿ ಮಾತನಾಡ್ತಕ್ಕಂಥ, ಬರೀತಕ್ಕಂಥ ಒಂದು ಕೌಶಲ್ಯ ಇತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಪ್ರತಿಯೊಬ್ಬ ವರ್ಗಗಳು, ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಫೋಟೋ ಇಟ್ಟು ಪೂಜೆ ಮಾಡಿದ್ರು ಕೂಡ ಅವ್ರ ಋಣವನ್ನು ತೀರಿಸೋದಕ್ಕೆ ಖಂಡಿತ ಆಗಲ್ಲ. ಯಾಕಂದರೆ ಅವರು ಒಂದು ಜಾತಿಗೆ ಅವರು ಸೀಮಿತ ಆಗಿರಲಿಲ್ಲ. ಪ್ರತಿಯೊಂದು ಜಾತಿಗೂ ಕೂಡ ಸೀಮಿತ ಆಗಿ ಪ್ರತಿಯೊಬ್ಬರು ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋದು ಅವರ ಮನಸ್ಸಲ್ಲಿತ್ತು. ಹಾಗಾಗಿ ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನು ಅವರು ರಚನೆಯನ್ನು ಮಾಡಿದ್ದಾರೆ. ಅನೇಕ ದೇಶಗಳನ್ನು ಸುತ್ತಿ ನಮ್ಮ ದೇಶಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನದಲ್ಲಿ ಇರ್ತಕ್ಕಂಥ ಎಲ್ಲ ಕಾನೂನುಗಳನ್ನು ನಾವು ಸರಿಯಾದ ರೀತಿ ಬಳಸ್ಕೊಂಡು ಹೋಗಬೇಕು. ಮತ್ತು ಹಕ್ಕುಗಳಿದ್ದಾವಲ್ಲ, ಆ ಹಕ್ಕುಗಳನ್ನು ನಾವು ಸರಿಯಾದ ರೀತಿ ಬಳಸ್ಕೊಂಡು ಹೋದರೆ ಖಂಡಿತವಾಗ್ಲೂ ನಾವು ಒಂದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗ್ಬೋದು ಅನ್ನೋದನ್ನು ತಿಳಿಸಿದ್ದಾರೆ. ಸಮಾಜದಲ್ಲಿ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿದ್ದಾರೆ. ಸಮಾಜದಲ್ಲಿ ಜಾತೀಯತೆಯಲ್ಲಿ ಸಾಕಷ್ಟು ಇವರು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ
ಇದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಅವರು ಉನ್ನತವಾದ ಒಂದು ಶಿಕ್ಷಣವನ್ನು ಪಡೆದುಕೊಂಡು ಅವರು ಹಲವಾರು ಪದವಿಗಳನ್ನು ಪಡ್ಕೊಂಡು ಅವರು ಸಮಾಜದಲ್ಲಿ ಈ ಅಸಮಾನತೆಯನ್ನು ಒಡೆದೋಡಿಸಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಅವರು ಸಾಕಷ್ಟು ಒಂದು ವಿದ್ಯಾಭ್ಯಾಸವನ್ನು ಉನ್ನತವಾದ ವಿದ್ಯಾಭ್ಯಾಸವನ್ನು ಮಾಡಿ ಸಮಾಜದಲ್ಲಿ ಮುಂದೆ ಅವರು ಸಮಾಜದಲ್ಲಿ ನಡೀತಕ್ಕಂಥ ಒಂದು ಅನ್ಯಾಯವನ್ನು ಎದುರಿಸಿ ಒಂದು ಹಕ್ಕನ್ನು ನ್ಯಾಯವನ್ನು ಅವರು ಕೊಡಿಸೋದಕ್ಕೆ ತಮ್ಮ ಒಂದು ಜೀವನ ಅವರು ಪಣವಾಗಿ ಇರ್ತಾರೆ. ಸೊ ಇವರು ಒಂದು ಪದವಿಯ ನಂತರ ಸಂವಿಧಾನ ರಚನೆ ಮಾಡುವಲ್ಲಿ ಇವರ ಒಂದು ಪಾತ್ರ ತುಂಬ ಅಮೋಘವಾಗಿರ್ತಕ್ಕಂಥದ್ದು, ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಯಾಕಂದರೆ ಇವರು ಈ ಸಂವಿಧಾನ ರಚನೆ ಮಾಡುವಲ್ಲಿ ನೋಡಿ, ಈ ಸಮಾಜವನ್ನು ಒಂದು ಅನ್ಯಾಯದ ವಿರುದ್ಧ ಹೋರಾಡುವಲ್ಲಿ ಇವರು ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊನೆಯದಾಗಿ ಎಲ್ಲ ಒಂದು ಬಹುಜನ, ಬರೀ ಸಮಾಜದಲ್ಲಿ ಒಂದೇ ಜನಕ್ಕೆ ಅವರು ಒಂದು ಮಹತ್ವವನ್ನು ಕೊಟ್ಟಿಲ್ಲ, ಎಲ್ಲ ಬಹುಜನಕ್ಕೆ ಅವರು ಮಾನ್ಯತೆಯನ್ನು ಕೊಟ್ಟು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ.